ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ದೋಸೆ ಮಾಡ್ತಾ ಇದ್ದೀನಿ. ಎಲ್ಲ ಕಾಳುಗಳು ಸೇರಿಸಿ ನಾನು ದೋಸೆ ಮಾಡ್ತಾ ಇರೋದು. ಇಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೀನಿ, ಉದ್ದಿನಬೇಳೆ, ಕಡಲೆಬೇಳೆ, ಹೆಸರುಬೇಳೆ, ಹೆಸರು ಕಾಳು, ಸ್ವಲ್ಪ ಮೆಂತ್ಯ ಮತ್ತು ಸ್ವಲ್ಪ ಅಕ್ಕಿ, ಇದಿಷ್ಟೆಲ್ಲ ಹಾಕಿ ನೆನೆಸ್ತೀನಿ ನಾನು. ನೀವು ಬೆಳಗ್ಗೆ ನೆನೆಸಿ ರಾತ್ರಿ ರುಬ್ಕೊಂಡು ಬೆಳಗ್ಗೆ ಫ್ರೆಶ್ ಆಗಿ ಮಾಡ್ಬೋದು. ಇಲ್ಲ ಒಂದು 3 ಅವರ್ ನೆನೆಸಿ ಆವಾಗಲೇ ನೆನೆಸಿ ಒಂದು 3 ಅವರ್ ಬಿಟ್ಕೊಂಡು ನೀವು ರುಬ್ಕೊಂಡು ಆವಾಗಲೇ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಾನಿದು 3 ಅವರ್ ನೆನೆಸಿ ಅದಾದಮೇಲೆ ಆವಾಗಲೇ ರುಬ್ಕೊಂಡು ಆವಾಗಲೇ ಮಾಡ್ತಾ ಇರೋದು. ಇದಕ್ಕೆ ಸೋಡಾ ಏನು ಹಾಕೋ ಅಗತ್ಯನೇ ಇರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ. ನಾನು ಸೋಡಾನೂ ಹಾಕಿಲ್ಲ, ಬರೀ ಉಪ್ಪಷ್ಟೇ ಹಾಕಿರೋದು ಅಷ್ಟೇ. ಒಂದು 3 ಅವರ್ ನೆನೆಸಿ ನಾನು ಆವಾಗಲೇ ರುಬ್ಕೊಂಡು ಆವಾಗಲೇ ಮಾಡ್ತಾಯಿದ್ದೀನಿ. ನೀವು ರಾತ್ರಿ ನೆನೆಸ್ಕೊಂಡು ಬೆಳಗ್ಗೆನಾದರೂ ಮಾಡ್ಕೋಬೋದು, ತುಂಬ ಚೆನ್ನಾಗಾಗುತ್ತೆ. ನೋಡಿ, ಸೋಡಾ ಏನೂ ಹಾಕಿಲ್ಲ, ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ. ತುಂಬ ಚೆನ್ನಾಗಾಗುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ಇದಕ್ಕೆ ನಾನು ದಾಲ್ ಕೂಡ ಮಾಡ್ಕೊಂಡಿದ್ದೀನಿ, ಸೈಡಲ್ಲಿ ದಾಲ್ ಕೂಡ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಈ ಥರ ದೋಸೆ ಎಲ್ಲ. ಇದಕ್ಕೆ ನೀವು ಬೇಕಾದರೆ ಹಸಿಮೆಣ್ಸಿಕಾಯಿ, ಜೀರಿಗೆ ಅದೆಲ್ಲ ಹಾಕ್ಕೊಂಡು ರುಬ್ಕೋಬೋದು, ಈರುಳ್ಳಿ ಎಲ್ಲನೂ. ನೋಡಿ, ಇವಾಗ ದಾಲ್ ಕೂಡ ರೆಡಿ ಆಯಿತು. ಹಾಗೆ ನೆಕ್ಸ್ಟ್ ನಮ್ಮ ಕುಣಿಗಲಲ್ಲಿ ಚಾವಡಿ ಗಣೇಶ ಇಟ್ಟಿದ್ರು, ವಿಸರ್ಜನೆ ಮಾಡ್ತಾ ಇದ್ದಾರೆ ಇವತ್ತು. ಅದ್ರದ್ದೊಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ. ಬಾಯಿ ಕಡೆ ಬಾಯ್.
ನೋಡಿ ಹಿಂಗೆ ನೋಡಪ್ಪ ವೈರು ವೈರು ಏನಾಗಲ್ಲ ಇಲ್ಲ ಚಂದ್ರ